ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 236. ಕೆಲವು ಬಡವರಿಗೆ ಐಶ್ವರ್ಯವಂತರ ಸ್ಥಾನವನ್ನು ಕೊಡುವುದಾದರೆ ಅವರು ಈಗಿರುವ ಮಾಲೀಕರಿಗಿಂತಲೂ ತೀವ್ರವಾಗಿ ನಿರ್ಬಂಧಕಾರರು ಮತ್ತು ಕಡಿಮೆ ಧಾರಾಳಿಗಳಾಗುವರೆಂಬುದು ನಾವು ಊಹಿಸಬಹುದು. ಆದ್ದರಿಂದ ನಾವು ಐಶ್ವರ್ಯವಂತರನ್ನು ದ್ವೇಷಿಸುವುದು ಮತ್ತು ಖಂಡಿಸುವುದು ಬೇಡ. ಅದರ ಬದಲಾಗಿ ಸಾಮಾನ್ಯವಾಗಿ ಹಾಗೂ ನಿರ್ದಿಷ್ಟವಾಗಿ ಪ್ರಸ್ತುತವಿರುವ ಪರಿಸ್ಥಿತಿ ಮತ್ತು ಕೆಡುಕನ್ನು ಉಂಟು ಮಾಡುವ ಸ್ವಾರ್ಥತೆಯನ್ನು ದ್ವೇಷಿಸೋಣ ಮತ್ತು ಖಂಡಿಸೋಣ. ಸ್ವಾರ್ಥತೆಯನ್ನು ಸಂಪೂರ್ಣವಾಗಿ ಅಸಹ್ಯ ಪಡೋಣ. ಪ್ರತಿಯೊಬ್ಬರೂ ಕರ್ತನ ದೆಸೆಯಿಂದ ತಮ್ಮಲ್ಲಿ ಅಂತರ್ಗತವಾಗಿರುವ ಸ್ವಾರ್ಥತೆಯನ್ನು ದಿನವೂ ಕೊಲ್ಲಲು ನಿರ್ಧಾರವನ್ನು ತೆಗೆದುಕೊಂಡು ನಂತರ ಅದರ ವಿರುದ್ಧ ಗುಣವಾದ ಪ್ರೀತಿಯನ್ನು ಕಲಿತುಕೊಳ್ಳೋಣ. ಹೀಗಾಗಿ ದೇವರ ಪ್ರಿಯ ಕುಮಾರನೂ ನಮ್ಮ ವಿಮೋಚಕನೂ ಆದ ನಮ್ಮ ಕರ್ತನ ಸ್ವರೂಪದಲ್ಲಿ ಅನುಗುಣವಾಗಿರೋಣ. ಮುಂದಿನ ಶೀರ್ಷಿಕೆ ಬ್ರಿಟಿಷ್ ಕೆಲಸಗಾರರಿಗೆ ಗೌರವಾನ್ವಿತ ಜೋಸೆಫ್ ಚೇಂಬರ್ಲಿನ್ನ ಪ್ರವಾದನೀಯ ಮಾತುಗಳು. ಹಾನರಬಲ್ ಜೋಸೆಫ್ ಚೇಂಬರ್ಲಿನ್ಸ್ ಪ್ರಾಫೆಟಿಕ್ ವರ್ಡ್ಸ್ ಟು ಬ್ರಿಟಿಷ್ ವರ್ಕ್ಸ್ಮೆನ್. ಜೋಸೆಫ್ ಚೇಂಬರ್ಲಿನ್ನ ದೃಷ್ಟಿಕೋನವನ್ನು ಗಮನಿಸಿರಿ. ಒಮ್ಮೆ ಗ್ರೇಟ್ ಬ್ರಿಟನ್ನ ಸೆಕ್ರೆಟರಿ ಕಲೋನಿಯಾ ಎಂಬಾತನು ನಮ್ಮ ಕಾಲದಲ್ಲಿ ಒಬ್ಬ ಚಾಣಾಕ್ಷ ನೀತಿಶಾಸ್ತ್ರಜ್ಞನಾಗಿದ್ದನು. ಮುನ್ಸಿಪಲ್ ಕಾರ್ಯಾಗಾರಗಳಿಗೆ ಬೆಂಬಲ ನೀಡಲು ನಿರುದ್ಯೋಗಿ ಶೂ ತಯಾರಕರ ನಿಯೋಜನೆಯನ್ನು ಸ್ವೀಕರಿಸಿ ಅವರಿಗೆ ಬೇಕಾಗಿರುವುದು ತಾತ್ಕಾಲಿಕವಾಗಿ ಅಲ್ಲ, ನಿಜವಾಗಿಯೂ ಸಹಾಯವಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿದನು. ಅಂತಹ ಕಾರ್ಯಾಗಾರಗಳು ಅಧಿಕವಾದ ಪೂರೈಕೆಯನ್ನು ಮಾಡುತ್ತದೆ ಹಾಗೂ ಇತರರನ್ನು ಎತ್ತೊಗೆಯುತ್ತವೆ. ಈಗ ಸಾಕಷ್ಟು ಚೆನ್ನಾಗಿರುವುದಾದರೂ ನಂತರ ಕೆಲಸವಿಲ್ಲದಿರುವಂತಾಗುತ್ತದೆ. ಆದ್ದರಿಂದ ನಿಜವಾದ ನೀತಿಯು ಹೊರಗಿನ ಪ್ರಪಂಚದೊಡನೆ ವ್ಯಾಪಾರವನ್ನು ಬೆಳೆಸುವುದಾಗಿದೆ. ಆಗ ಬೂಟುಗಳಿಗೆ ಹೆಚ್ಚಿನ ಗ್ರಾಹಕರನ್ನು ಹುಡುಕುವುದಾಗಿದೆ ಮತ್ತು ಶೀಘ್ರದಲ್ಲಿ ಅವರ ಸೇವೆಗೆ ಬೇಡಿಕೆ ಉಂಟಾಗುತ್ತದೆ. ಆತನು ಹೇಳಿದನು, ನೀವು ಮಾಡಬೇಕಾಗಿರುವುದು ಬೂಟುಗಳನ್ನು ತಯಾರಿಸುವ ಕಾರ್ಯಾಗಾರವನ್ನು ಬದಲಿಸುವುದಲ್ಲ, ಬದಲಾಗಿ ಬೂಟುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸುವುದು. ನಿಮಗೆ ಹೊಸ ಬೇಡಿಕೆ ದೊರಕುವುದಾದರೆ ಈಗ ದುಡಿಯುವ ಕೆಲಸಗಾರರಿಗೆ ಮಾತ್ರವಲ್ಲದೆ ನಿರುದ್ಯೋಗಿಗಳಿಗೂ ಉದ್ಯೋಗ ಮಾಡಬಹುದು. ಇದು ನಮ್ಮ ದೊಡ್ಡ ಉದ್ದೇಶವಾಗಿರಬೇಕು. ನನ್ನ ಮುಂದಿನ ಇನ್ನಷ್ಟು ವಿವರಗಳೊಡನೆ ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾಗಿರುವುದು, ಸಾಧಾರಣವಾಗಿ ಮಾತನಾಡುತ್ತಾ, ಉದ್ಯೋಗಕ್ಕಾಗಿ ಇರುವ ಕಷ್ಟಕ್ಕೆ ದೊಡ್ಡ ಚಿಕಿತ್ಸೆಯು ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸುವುದು. ವಿದೇಶಿ ಸ್ಪರ್ಧೆಯಿಂದಾಗಿ ನಾವು ಹಳೆಯ ಮಾರುಕಟ್ಟೆಯಿಂದ ಹೊರದೂಡಲ್ಪಟ್ಟಿದ್ದೇವೆ, ಅಂದರೆ ಗ್ರೇಟ್ ಬ್ರಿಟನ್ನಿಂದ ಪೂರೈಕೆಯಾಗುತ್ತಿದ್ದ ನಿಷ್ಪಕ್ಷಪಾತ ಮಾರುಕಟ್ಟೆಯಿಂದ ಆಚೆಗೆ. ಅದೇ ಸಮಯದಲ್ಲಿ ವಿದೇಶಿ ಸರ್ಕಾರಗಳು ಸಂಪೂರ್ಣವಾಗಿ ನಮ್ಮ ಸರಕುಗಳನ್ನು ಹೊರಗಿಡುತ್ತಾರೆ. ನಾವು ನಮ್ಮ ನಿಯಂತ್ರಣದಲ್ಲಿರುವ ಮಾರುಕಟ್ಟೆಯನ್ನು ಹೆಚ್ಚಿಸದಿದ್ದರೆ ಅಥವಾ ಹೊಸದನ್ನು ಹುಡುಕದಿದ್ದರೆ ಈಗಾಗಲೇ ಗಂಭೀರವಾಗಿರುವ ಉದ್ಯೋಗದ ಸಮಸ್ಯೆ ಮುಂದೆ ಉತ್ಕಟವಾದ ಪ್ರಮಾಣವನ್ನು ತಲುಪುತ್ತದೆ ಮತ್ತು ಉಂಟಾಗಬಹುದಾದಂತಹ ತೊಡಕುಗಳು ಆತಂಕಕ್ಕೆ ದೊಡ್ಡ ಕಾರಣವಾಗುತ್ತದೆ ಎಂಬುದನ್ನು ನೋಡುತ್ತಿದ್ದೇನೆ. ನಾನು ಈ ವಿಷಯವನ್ನು ಸಾಧಾರಣ ಶಬ್ದಗಳಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಾನು ಬೇಡಿಕೊಳ್ಳುವುದೇನೆಂದರೆ, ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸುವ ವಿಷಯದಲ್ಲಿ ನೀವು ಈ ಸರ್ಕಾರದ ನಡತೆಯ ಬಗ್ಗೆಯಾಗಲಿ ಅಥವಾ ನಾಯಕನ ಬಗ್ಗೆಯಾಗಲಿ ಅಥವಾ ಮತ್ತೊಬ್ಬನ ಬಗ್ಗೆಯಾಗಲಿ ಟೀಕೆಗಳನ್ನು ಆಲಿಸುವುದಾದರೆ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಲು ನಾವು ಬೇಡುವುದೇನೆಂದರೆ, ಇದು ದೇಶಭಕ್ತಿಯ ಹೆಸರಿನಲ್ಲಿ ಯುದ್ಧ ಬೆಂಬಲಿಸುವ ನೀತಿಯ ಆಕ್ಷೇಪಣೆಯಲ್ಲ, ಹಾಗೆಂದು ನಂಬುವಂತೆ ಪ್ರೇರೇಪಿಸುತ್ತದೆ. ಇದು ಅಸಮಂಜಸ ಆಕ್ರಮಣಶೀಲತೆಯ ಆಕ್ಷೇಪಣೆಯಲ್ಲ, ಬದಲಾಗಿ ಆಂಗ್ಲ ಜನರು ನಿಜವಾಗಿ ಯಾವಾಗಲೂ ಮಾಡಿದಂತೆ ಮಾಡುವ ಆಕ್ಷೇಪಣೆಯಾಗಿದೆ.
ಪ್ರಪಂಚದ ವ್ಯರ್ಥವಾಗಿರುವ ಸ್ಥಳಗಳನ್ನು ಹಾಗೂ ತಮ್ಮ ತಮ್ಮ ಮಾರುಕಟ್ಟೆಯನ್ನು ಮತ್ತು ಸಂಬಂಧವನ್ನು ವಿಸ್ತರಿಸುವುದಾಗಿದೆ. ಹಾಗೆ ಮಾಡದಿದ್ದರೆ, ಮಾಡಲು ಮುಂದುವರಿಸದಿದ್ದರೆ ಗಂಭೀರವಾಗಿರುವ ಮತ್ತು ಕೆಡುಕಾಗಿರುವ ಪರಿಸ್ಥಿತಿ ಎಂದು ನನಗೆ ಖಂಡಿತವಾಗುತ್ತದೆ. ಇನ್ನು ಬಿಗಡಾಯಿಸುವುದರಲ್ಲಿ ಬಹಳ ಸಮಯವೇನೂ ಇಲ್ಲ.